ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಯಾರನ್ನು ತೋರಿಸ್ತಿದ್ದೇನೆ ಅಂತ ಹೇಳಿದರೆ, ಬಂದಿದ್ದಾಳೆ ಅವಳು ನಿನ್ನೆ ರಾತ್ರಿನೇ. ತೋರಿಸ್ತೇನೆ ಆಯ್ತಾ ಯಾರು ಅಂತ ನೋಡಿ. ಇವಳು ನಮ್ಮ ಪುಟಾಣಿ, ನಮ್ಮ ಮಗಳು. ಹಾಯ್ ಬಿಡು, ಹಾಯ್. ಹಾಂ, ಚಾಂಡಗಿಯಲ್ಲಿ ಮಧ್ಯಾಹ್ನ ತಿಂಡಿ ತಿಂದರೆ ಅಂದ ಏನು ಅಪ್ಪೆ ನಡೆ ಕೂತಿದ್ದಾರೆ ಅಂದ ಆಯ್ತಾ. ಹಾಂ, ಮತ್ತು ಇವತ್ತು ತುಂಬ ಬಿಸಿಲಿದೆ ಬೆಳಿಗ್ಗೆ. ನಿನ್ನೆ ಆದರೆ ವೆದರ್ ಕೂಲ್ ಇತ್ತು, ಇವತ್ತು ತುಂಬ ಬಿಸಿಲು. ದೂರ ಬಾಬುನ ಬಂಗಾರ ಇರಿ, ದೂರ. ಮೆಲ್ಲ ತಿನ್ನೆ. ಅವಳಿಗೆ ಆ ಥರ ಕಟ್ ಮಾಡಿ ಕೊಟ್ಟರೆ ತಿಂತಾಳೆ. ಹೀಗೆ ಕೊಟ್ಟರೆ ಸ್ವಲ್ಪ ಅರ್ಧ ತಿಂದು ಬಿಡ್ತಾಳೆ. ಅದಕ್ಕೆ ನಾನು ರೌಂಡ್ ರೌಂಡ್ ಕಟ್ ಮಾಡಿ ಪ್ಲೇಟಿಗೆ ಹಾಕಿ ಕೊಟ್ಟರೆ ಅವಳು ತಿಂತಾಳೆ ಪೂರ್ತಿ. ಇದು ನೇಂದ್ರ ಬಾಳೆಹಣ್ಣು, ಮನೆಯಲ್ಲೇ ಬೆಳೆದದ್ದು. ಸ್ಕೂಲ್ ಹುಡಿಯೇ ರಿಪ್ಪೇರು ಸ್ಕೂಲ್ ಹುಡು ಜೋಕುಲಿಪ್ಪೇರಾ ಇರು ಓ ಸ್ಕೂಲ್ ಪೋಪನೆ ಬೇತೆ ಚೇತನನಕ್ಲ ಸ್ಕೂಲ್ಗೆ. ಹಾಂ, ಓಕೆ. ಎಲ್ಲಂಜಿ ಹ್ಯಾಪಿ ಬರ್ತ್ಡೇ ಇವಕ್ಕೆ ಪೋಯಾ ಇರೇ ಹ್ಯಾಪಿ ಬರ್ತ್ಡೇ ಇದಾಯ್ತಾ ಬೋಡು ಅತ್ತೆ. ಹ್ಯಾಪಿ ಬರ್ತ್ಡೇಗೆ ಇದಾಯ್ತಾ ಗಿಫ್ಟ್ ಬೋಡು ಕಾರು. ಓ ಓಕೆ.
ಗೊತ್ತುಂಟ ಮೀನು ತಂದಿದ್ದಾರೆ ಆಯಿತಾ. ಇದನ್ನು ಕ್ಲೀನ್ ಮಾಡುವ ಈಗ ಕೆಲಸ ಸಾಂಬಾರಿಗೆ ಏನಾದರೂ ಆಗ್ಬೇಕಂತೇಳಿ ಮೀನು ತಂದದ್ದು. ಅದಕ್ಕೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಉಂಟು. ಕಟ್ ಮಾಡಿ ತಂದಿದ್ದಾರೆ. ಅದನ್ನು ಸ್ವಲ್ಪ ಅಂದರೆ ಇದು ದೊಡ್ಡ ದೊಡ್ಡ ಪೀಸ್ ಉಂಟಲ್ಲ, ಅದನ್ನು ಸಣ್ಣ ಪೀಸ್ ಮಾಡುವ. ಅದೇ ಎಂಥ ಮೀನು ಅಂತ ಹೇಳಿದ್ರೆ ಇದು ಕೇದಳ ಅಂತ ಹೇಳ್ತಾರಲ್ಲ ಅದು. ಕ್ಲೀನ್ ಮಾಡಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಟ್ರೆ ಅದು ರುಚಿ ಬರ್ತದೆ ನಮಗೆ. ಸಾಂಬಾರು ಸ್ವಲ್ಪ ಇದು ರುಚಿ ಆಗ್ತದೆ ಅಂತ. ಇಲ್ಲದಿದ್ದರೆ ಸ್ವಲ್ಪ ಸಪ್ಪೆ ಸಪ್ಪೆ ಮೀನು ಸಪ್ಪೆ ಸಪ್ಪೆ ಆಗ್ತದೆ. ಸಾಂಬಾರು ಮಾತ್ರ ರುಚಿ ಆಗೋದು. ಮತ್ತು ಮೀನಿದ್ದು ಅದು ಟೇಸ್ಟ್ ಸಪ್ಪೆ ಸಪ್ಪೆ ಇರ್ತದೆ. ಅದಕ್ಕೆ ನಾನೆಂತ ಮಾಡ್ತು, ಒಂದು 10 ನಿಮಿಷ ಎಲ್ಲ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಹಾಗೆ ಇಟ್ಬಿಟ್ಟು ಇವಾಗ ಕಟ್ಟಿಂಗ್ ಆಯಿತು. ಇನ್ನು ಕ್ಲೀನ್ ಮಾಡಬೇಕು. ಅದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದಾದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಟ್ಟು ಒಂದು 10 ನಿಮಿಷ ಬಿಟ್ಟು ಆಮೇಲೆ ಕುದಿಯೋ ಸಾಂಬಾರಿಗೆ ಹಾಕಿದರೆ ಟೈಮು 3 ಕಾಲಾಗಿದೆ. ನಮ್ಮದು ಊಟ ಎಲ್ಲ ಆಯಿತು. ಮಳೆ ಬರೋ ಥರ ಇದೆ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೇನೆ. ನಾಳೆ ನಿಮಗೆ ಸಿಗ್ತೇನೆ. ನಾಳಿನ ವ್ಲಾಗ್ನಲ್ಲಿ ನಿಮ್ಮನ್ನು ಸಿಗ್ತೇನೆ. ಓಕೆ ಬಾಬಿ ಶನಿ ಬಾಬಿ ಬನ್ನಿ ಬಾಯ್ ಬಲ್ಲಿ ಮಂತ್ರಿಗಳ ಎಲ್ಲ ದಿಕ್ಕುವೆ ಸಬ್ಸ್ಕ್ರೈಬ್ ಮನ್ಕಲೆ ಲೈಕ್ ಕೊಲ್ಲೆ ಅಮ್ಮಗೆ ಸಪೋರ್ಟ್ ಮಂಪಳೆ. ಬಾಯ್ ಎಲ್ರಿಗೂ.